ದಿನೇಶ್ ಯಾದವ್ ಅನ್ನೋನು ಪೊಲೀಸು. 4 ವರ್ಷದಿಂದ ನಮ್ಗೆ ಇಬ್ಬರಿಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನ್ಗೆ ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಒಪ್ತಾ ಇಲ್ಲ, ಇನ್ಮೇಲೆ ನಾವ್ ಇಬ್ರು ಮದುವೆ ಮಾಡ್ಕೊಳಕ್ ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳ್ದ, ಟೈಮ್ ಕೊಟ್ಟಾಯ್ತು, ಎಲ್ಲ ಆಯ್ತು. ಆಮೇಲೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಬಂದ್ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನ್ಗೆ ಮದುವೆ ಮಾಡ್ಕೊಂತೀನಿ, ನಾನು ಮನೇಲಿ ಒಪ್ಪದೇ ಇರ್ಲಿ ಅಂತ ಹೇಳಿದ್ದ. ಇವಾಗ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ದಿನೇಶ್ ಯಾದವ್ ಯಾರು, ನಿಮ್ಗೆ ಹೆಂಗ್ ಪರಿಚಯ ಅದ? ಪೊಲೀಸ್. ನಾವು ಇಬ್ರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳಂದೂರ್ ಪೊಲೀಸ್ ಸ್ಟೇಷನ್ ಹುಡುಗ ಇವನು. ನಾವು ಇಬ್ರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದಲೂ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯ್ತು. 1.5-2 ವರ್ಷ ಆಯ್ತು. ನಾವಿಬ್ರು ಅವನಿಗೆ ಬಂದು ಮದುವೆ ಮಾಡ್ಕೋತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ತಿಲ್ಲ, ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದಿ ಮದುವೆ ಬೇಡ, ಜಾತಿ ಮತ್ತೆ ಅಪ್ಪ ಅಮ್ಮನ್ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದ್ರೆ ಏನಂತ, 2 ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ತರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗ್ ಬರ್ತಾನೆ. ಏನ್ ಮೇಡಮ್? ಇವಾಗ ಅವ್ನ್ ಬರ್ಬೇಕು, ಎಲ್ಲ ಇದ್ರು ಬರ್ಬೇಕು, ಬಂದ್ಬಿಟ್ಟು ನನ್ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ಕೊಬೇಕು ಅಷ್ಟೇ ಸರ್. ನನಗೆ ಅನ್ಯಾಯ ಆಗಿದೆ. ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದ್ ಮಾತು ತಿಳಿಸ್ತೀವಿ, ಅವ್ರು ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು, ಇವಾಗ 1 ತಿಂಗಳು ರಜೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಅಲ್ಲ ಮೇಡಮ್, ಎಲ್ಲೋ ಒಂದ್ ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನಂಬಿಕೆ ಸಮಾಜಕ್ಕೆ ಯಾವ ರೀತಿ ಸಂದೇಶ? ನೀವೇ ಹೇಳಿ ಸರ್, ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡಕ್ ಸಾಧ್ಯ ಆಗ್ತಿಲ್ಲ, ಇನ್ ಮಿಕ್ಕಿದವ್ರಿಗೆ ಹೆಂಗ್ ಕೊಡ್ತಾನೆ ಸರ್? ಇವಾಗ ನಾನು ಅದಕ್ಕೋಸ್ಕರ ಸಂದೇಶನ ಹುಡ್ಕೊಂಡ್ ಬಂದಿದ್ದೀನಿ. ಅವರೇ ಇವಾಗ ನನಗ ನ್ಯಾಯ ಕೊಡಿಸ್ಬೇಕು. ನನಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಹೆಸರಮ್ಮ? ಲಕ್ಷ್ಮಿ ಅಂತ.